ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೊಂದು ಹೆಸರಲ್ಲ, ಶಕ್ತಿ. ದಲಿತರು, ದಮನಿತರು ಎಂದಿಗೂ ದೇಶದಲ್ಲಿ ತಲೆ ಎತ್ತಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬದುಕ್ತಿದ್ದಾರೆ ಎಂದರೆ ಅದರ ಹಿಂದಿನ ಪ್ರೇರಕ ಶಕ್ತಿಯೇ ಬಾಬಾ ಸಾಹೇಬರು. ಬಾಬಾ ಸಾಹೇಬರ 134ನೇ ಅದ್ದೂರಿ ಜಯಂತ್ಯೋತ್ಸವವನ್ನು ಅರ್ಥಗರ್ಭಿತವಾಗಿ ಯಲಹಂಕ ಬ್ಲಾಕ್ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದಿಂದ ಆಯೋಜಿಸಲಾಗಿತ್ತು. ಅದ್ಭುತವಾದ ಮಹಾದ್ವಾರ, ಸಂವಿಧಾನದ ಪುಸ್ತಕದ ಪ್ರತಿಮಾಕೃತಿಗಳು, ಜನರ ಉತ್ಸಾಹ ಜನಮಾನಸದಲ್ಲಿ ಬಾಬಾ ಸಾಹೇಬರ ಬಗೆಗಿನ ಗೌರವವನ್ನು ಸಾರಿ ಹೇಳುತ್ತಿದ್ವು. ಯಲಹಂಕದ NES ವೃತ್ತದಿಂದ ಕ್ರಿಸಾಲಿಸ್ ಶಾಲೆಯವರೆಗೆ ನೂರಾರು ಮಂದಿ ಭೀಮ ಘೋಷಣೆಗಳೊಂದಿಗೆ ವೇದಿಕೆಯನ್ನು ತಲುಪಿದ್ರು. ಎಲ್ಲೆಲ್ಲೂ ಎಲ್ಲರ ಮನದಲ್ಲೂ ಇದ್ದದ್ದು ಭೀಮಶಕ್ತಿ, ಎಲ್ಲರ ಮನದಲ್ಲೂ ಇದ್ದದ್ದು ಭೀಮ ಭಕ್ತಿ, ಅದರ ಜೊತೆಗಿನ ಶಕ್ತಿಯೊಂದೇ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ, MN ಗೋಪಾಲಕೃಷ್ಣ, ಕೆಪಿಸಿಸಿ ಸದಸ್ಯರಾದ C ಶಶಿಕುಮಾರ್, SB ಭಾಷಾರವರು, ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಾಲಸಂದ್ರ ಮಾರುತಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ತಿಮ್ಮರ, ವಿಧಾನ ಪರಿಷತ್ತಿನ ಸದಸ್ಯರಾದ ಆನೇಕಲ್ ನಾರಾಯಣಸ್ವಾಮಿರವರು, ಯಲಹಂಕ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಶ್ರೀಧರ್ FM ರವರು, ದಲಿತ ಮುಖಂಡರಾದ ಎಣ್ಣೂರು ಶ್ರೀನಿವಾಸ್ ರಾಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಇಡೀ ಕಾರ್ಯಕ್ರಮವನ್ನ ತನ್ನ ಹೆಗಲ ಮೇಲೆ ನಿಂತು ನಡೆಸಿದ ಯಲಹಂಕ ಬ್ಲಾಕ್ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಭಾಗ್ಯರಾಜ್ ಅದ್ಭುತ ಕಾರ್ಯಕ್ರಮದ ಆಯೋಜನೆಗೆ ಅಭಿನಂದನಾ ಅರ್ಹರು. ಭಾಗ್ಯರಾಜ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಇವರ ಜೊತೆಗೆ LBS ನಗರದ ಮುಖಂಡರುಗಳಾದ N ಡೇವಿಡ್, ಮುತ್ತುಕುಮಾರ್, ಫ್ರಾನ್ಸಿಸ್, ಶಾಂಪಾರವರು, ಬಾಬುರವರು ಮಾರ್ಗದರ್ಶಕರಾಗಿದ್ದರು. ಇವರ ಜೊತೆಗೆ ಭಾಗ್ಯರಾಜುರವರ ಗೆಳೆಯರ ಬಳಗ ಅದ್ಭುತ ಕಾರ್ಯಕ್ರಮದ ಎಂದಿನ ಕರ್ಮಾರತುಗಳಾಗಿದ್ದರು. ಚಂದ್ರಭಾನು, ನ್ಯೂಸ್ ಬ್ಯೂರೋ. ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ವಿಭಾಗದ ವಾರ್ಡ್ ನಂಬರ್ 4ರ ಅಧ್ಯಕ್ಷರನ್ನಾಗಿ ಭಾನುವಾರ ಶರಣವರು ವೇದಿಕೆ ಮೇಲೆ ಬರಬೇಕು.